ನೋಡಿ, ನಾವು ಇಡೀ ರಾಜ್ಯದಲ್ಲಿ ಎಲ್ಲ ಮಹಿಳೆಯರು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಸಹ ನಿನ್ನೆ ಮಹಿಳಾ ಆಯೋಗಕ್ಕೂ ನಾವು ನಾಗಲಕ್ಷ್ಮಿ ಚೌಧರಿ ಅವ್ರಿಗೆ ನಾವು ಭೇಟಿ ಮಾಡಿ ದೂರು ಕೊಟ್ಟಿದ್ದೀವಿ. ಆಮೇಲೆ ಅಟ್ರಾಸಿಟಿ ಕೇಸ್ ಸಹ ಹಾಕಿದ್ದೀವಿ, ಬಂಧನ ಸಹ ಆಗಿದೆ. ನಾನು ಪೊಲೀಸರಿಗೆ ಧನ್ಯವಾದ ಹೇಳಬೇಕು ಅಂತ ನಾನು ಬಯಸ್ತೀನಿ. ಒಬ್ಬ ಶಾಸಕರಾಗಿ, ಒಬ್ಬ ಜನಪ್ರತಿನಿಧಿಯಾಗಿ ಯಾರೇ ಆಗಿರಲಿ ಈ ರೀತಿ ಮಾತಾಡಬಾರ್ದು. ದೇಶದ ಜನರು, ಎಲ್ಲ ಕನ್ನಡಿಗರು ನೋಡ್ತಿದ್ದಾರೆ. ಒಬ್ಬ ಜನಪ್ರತಿನಿಧಿ ಈ ರೀತಿ ನಿಜವಾಗ್ಲೂ ಅದೊಂದೇ ಅಲ್ಲ, ಇನ್ನೊಬ್ಬ ಗುತ್ತಿಗೆಗಾರರಿಗೆ ಧಮಕಿ ಕೊಟ್ಟು ಕೊಲೆ ಮಾಡ್ತೀನಿ ಅಂತೆಲ್ಲ ಹೇಳಿ ಈ ರೀತಿ ಹೇಳಿದ್ದಾರೆ. ಜಾತಿ ಬಗ್ಗೆ ಮಾತಾಡಿದ್ದಾರೆ, ಆಮೇಲೆ ಮಹಿಳೆಯರ ಬಗ್ಗೆ ಮಾತಾಡಿದ್ದಾರೆ. ಇದು ನಿಜವಾಗ್ಲೂ ನಾವು ಎಲ್ಲೊಂದು ಕಡೆ ಆಲೋಚನೆ ಮಾಡಬೇಕು. ಇಂಥವರು ನಮ್ಮ ಪ್ರತಿನಿಧಿಯಾಗಿ ಇರಬೇಕಾ ಇಲ್ವಾ ಅಂತ. ಇರಬೇಕಾ ಪ್ರತಿನಿಧಿಯಾಗಿ? ಮುಂದುವರಿಬಾರ್ದು, ಇಲ್ಲ. ಸೊ ನಾವು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಕೇಂದ್ರ BJP ಸರ್ಕಾರ ಅಭಿಯಾನ 10 ವರ್ಷದಿಂದ ಪ್ರಾರಂಭ ಮಾಡಿದ್ದಾರೆ. ಒಬ್ಬ ಅವರ ಶಾಸಕರೇ ಈ ರೀತಿ ಹೆಣ್ಮಕ್ಕಳ ಬಗ್ಗೆ, ದಲಿತರ ಬಗ್ಗೆ, ಒಕ್ಕಲಿಗರ ಬಗ್ಗೆ ಈ ರೀತಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಮಗೆ ಸಮಾನತೆ ಇದೆ. ಪ್ರತಿಯೊಬ್ಬ ಮನುಷ್ಯರಿಗೆ, ಪ್ರತಿಯೊಬ್ಬ ಮಹಿಳೆಯರಿಗೆ, ಯಾವುದೇ ಜಾತಿ ಆಗಿರಲಿ, ಪ್ರತಿಯೊಬ್ಬ ಮಹಿಳೆಯರಿಗೆ. ಆಮೇಲೆ ನಮ್ಮ ಸಂವಿಧಾನದಲ್ಲಿ ಈ ರೀತಿ ನಿಜವಾಗ್ಲೂ ನಡ್ಕೊಂಡ್ರೆ ಪ್ರಜಾಪ್ರಭುತ್ವ ಉಳಿಬೇಕು ಅಂದರೆ ವಜಾ ಮಾಡಬೇಕು ಶಾಸಕ ಸ್ಥಾನದಿಂದ. BJP ನೋಡ್ತಾ ಇದ್ದೀವಿ, ನಿಜವಾಗ್ಲೂ ಮಹಿಳೆಯರಿಗೆ, ದಲಿತರ ಮೇಲೆ, ಒಕ್ಕಲಿಗರ ಮೇಲೆ ಪ್ರತಿಯೊಬ್ಬ ಕನ್ನಡಿಗರು, ಇಡೀ ದೇಶದ ಜನರು ನೋಡ್ತಿದ್ದಾರೆ ಅವ್ರು ಏನು ಮಾಡ್ತಾರೆ ಅಂತ. ನಾವು ಶಾಸಕ ಸ್ಥಾನದಿಂದ ಅವ್ರನ್ನ ವಜಾ ಮಾಡಬೇಕು, ಅವ್ರು ರಿಸೈನ್ ಮಾಡಬೇಕು. ನಾವೆಲ್ಲರೂ ಸಹ ಮಹಿಳಾ ಕಾಂಗ್ರೆಸ್ಸಿಂದ ಇವತ್ತು ಹೋಗಿ ನಾವು ದೂರು ಕೊಡ್ತಾ ಇದ್ದೀವಿ. ಪೊಲೀಸ್ ಸ್ಟೇಷನಲ್ಲೂ ಸಹ ನಾನು ನಾರಾಯಣ ಸ್ವಾಮಿ ಸರ್ ಅವರು ಇದ್ದಾರೆ, ನಮ್ಮ ಪದ್ಮಾವತಿ ಅಕ್ಕ ಅವರು ಸಹ ಇದ್ದಾರೆ, ಅಕ್ಕ ಪದ್ಮಶಾಲಿ ಅವರು ಸಹ ಇದ್ದಾರೆ, ಶಿಲ್ಪಿ ಅವರು ಇದ್ದಾರೆ. ಅವರಿಗೂ ಸಹ ಇವತ್ತು ಮಾತಾಡಬೇಕು ಅಂತ ಮನವಿ ಮಾಡ್ತೀನಿ. ಇವತ್ತು ಎಲ್ಲೊಂದು ಕಡೆ ಬಹಳ ನೋವಾಗ್ತಿದೆ. ಇವತ್ತು ನಮ್ಮ 40ನೇ ಮಹಿಳಾ ಕಾಂಗ್ರೆಸ್ ಫೌಂಡೇಶನ್ ಡೇ. ನಮಗೆ ಸಂವಿಧಾನದ ಅದೊಂದೇ ಅಲ್ಲ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇವತ್ತು ಆಚರಿಸ್ತಾ ಇದ್ದೀವಿ. ಆದರೆ ಇವತ್ತು ಸಹ ನಾವು ಈ ರೀತಿ ಪ್ರತಿಭಟನೆಗಳು ಮಾಡ್ತಾ ಇದ್ದೀವಿ. ಒಬ್ಬ ಜನಪ್ರತಿನಿಧಿಗಳು ಈ ರೀತಿ ಮಾತಾಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ನಾವು ಖಂಡಿಸಬೇಕು. ಆಮೇಲೆ ದುಡ್ಡಿಗೋಸ್ಕರ ಈ ರೀತಿ ಕೇಳಿರೋದು ಇಮಿಡಿಯೇಟಾಗಿ ಆ್ಯಕ್ಷನ್ ತಗೋಬೇಕು ಅಂತ ನಾವು ಮನವಿ ಮಾಡ್ತೀವಿ.